ಅಟ್ಲೀಸ್ಟ್ ಅಲ್ಲ ಅದು ಕಣ್ಣಿಗೂ ಕಾಲ್ ಚಪ್ಲಿಗೂ ತುಂಬಾ ವ್ಯತ್ಯಾಸ ಇದೆಪ್ಪ. ಎರಡು ಪಾರ್ಟ್ಸೇ ಅಲ್ವಾ? ಪಾಚನೆ ವ್ಯತ್ಯಾಸ ಇದೆ ಅದು. ಹೌದು, ಇವಾಗ ಕಣ್ಣೇ ಕಾಲ್ ನಾವು ಕಾಲೇ. ಒಂದ್ ಮೇಕೆ ನಾನು ಎರಡೂನು ಒಂದೇ ಅಂತಿಲ್ಲ. ಒಂದು ಮೇಕೆ ಕಡಿತೀವಿ ಅಂದ್ರೆ ತಲೆ ಪಾರ್ಟ್ಸು ತಿಂದ್ರೆ ಅದು ಒಂದು ಮೈಗೆ ಬೆನಿಫಿಟ್. ಬೋಟಿ ತಿಂದ್ರೆ ಅದು ಒಂದ್ ಮೈಗೆ, ಅಂದ್ರೆ ಎಲ್ಲ ಮೇಕೆದೆ ತಾನೆ ಟೋಟ್ಲು. ಆದ್ರೆ ನೋಡಿ ಪಾರ್ಟ್ಸ್ ಮಾಡಿದ್ಮೇಲೆ ಅದು ಬೇರೆ ಬೇರೆ ಅಲ್ವಾ? ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಈ ಒಂದು ಮಾರ್ನಿಂಗಲ್ಲಿ ಇವತ್ತಿನ ಎಪಿಸೋಡಲ್ಲಿ ನಾನೊಬ್ಬರು ಟ್ರ್ಯಾಪ್ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ನೀವು ಈ ಥರ ಡೀಲ್ ಕೊಡ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ರೈಟ್ ನಾವು ನನಗೆ ನಾಗೇಶ್ ಅಪ್ಪು ಅಂತ ಮೆಸೇಜ್ ಮಾಡಿದ್ದಾರೆ. ಇವರ ಅತ್ತೆ ಅಂತೆ, ಇವ್ರ ಹೆಸರು ಬಂದು ಪ್ರೇಮ ಅಂತೆ. ಇವರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಬೆಂಗಳೂರವರು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಇದೀಗ ನಾವು ಕಾಲ್ ಮಾಡುವ ಪ್ರೇಮ ಅವ್ರಿಗೆ. ಸರಿಯಾಗಿ ನೆನಪಿದೆ ನನಗೆ. ಹಲೋ, ಇದು ಪ್ರೇಮ ಆಂಟಿನಾ? ಹೌದು ಆಂಟಿ, ನಾನು ಇಲ್ಲಿ ಮಂಜು ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಯಾವ ಮಂಜು? ಗಗನನ್ ಫ್ರೆಂಡು. ಗಗನ್ ಫ್ರೆಂಡಾ? ಹೌದು. ಹಾಪ, ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ಆಂಟಿ, ಅದಕ್ಕೆ ಫೋನ್ ಮಾಡಿದೆ. ಗಗನ್ ಇದಾನ ಅಲ್ಲಿ? ಅವನಿಲ್ಲ ಆಂಟಿ, ನಾನು ಯಾರ ಕೈಗೂ ಸಿಕ್ಕಿಲ್ಲ ಬೆಳಗ್ಗೆಯಿಂದ. ಎಲ್ಲರ ಕಣ್ಣು ತಪ್ಪಿಸಿ ಓಡಾಡ್ತಾ ಇದ್ದೀನಿ. ಯಾಕೆ ಅಂದರೆ ಹೇಳ್ತೀನಿ, ನೀವು ಏನು ಬೈಬಾರ್ದು. ಹೇಳಪ್ಪ. ಏನಂದರೆ ಆಂಟಿ, ನನಗೆ ಸ್ವಲ್ಪ ಈ ಪೊಲಿಟಿಕ್ಸ್ ಅಂದರೆ ಇಂಟ್ರೆಸ್ಟು, ಸ್ವಲ್ಪ ರಾಜಕೀಯದ ಹುಚ್ಚು. ಇಲ್ಲಿ ಗಗನ್ ಅವರ ಫ್ರೆಂಡು ಮುತ್ತು ಅಂತ ಇದ್ದಾರೆ, ಅವ್ರು ಹೊಸೂರಿನವರು. ಅವ್ರ ಹತ್ರ ಆಂಟಿ ಮೊನ್ನೆ ಚಾಲೆಂಜ್ ಕಟ್ಟಿ ತಮಿಳ್ನಾಡ್ದು ಎಲೆಕ್ಷನ್ ರಿಸಲ್ಟ್ ಬಂದಿದೆಯಲ್ಲ. ಹೌದು. ನಾನು ಅಂದ್ಕೊಂಡಿದ್ದೆ ಆಂಟಿ, ಇಲ್ಲಿ ವಿಜಯ್ ಗೆಲ್ಲೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಮಾತಲ್ಲಿ ಅವತ್ತು ಎಲ್ಲೋ ಪಾರ್ಟಿಗೆ ಹೋಗಿದ್ವಿ. ಆವಾಗ ಜೋಶಲ್ಲಿ ವಿಜಯ್ ಏನಾದ್ರು ಗೆದ್ದರೆ ನಾನು ಕತ್ತರಿಕುಪ್ಪೆಯಿಂದ ವಿಧಾನಸೌಧ ತನಕ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ ಚಾಲೆಂಜ್ ಕಟ್ಟಿದ್ದೆ. ಅದು ತುಂಬ ಈಸಿ ಕೆಲಸ ಚಾಲೆಂಜು. ಈ ಬಿಸಿಲಲ್ಲಿ ಚಾಲೆಂಜ್ ಅಂದಮೇಲೆ ಅದು ಬಿಸಿಲು ಬರಲ್ವಲ್ಲ. ಬಟ್ ನಡಿಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ 4 ಹೆಜ್ಜೆ ಹಾಕಕ್ಕೆ ಆಯ್ತಾ ಇಲ್ಲ. ಇಲ್ಲಿ ಏನಂದರೆ ಬೆಳಗ್ಗೆಯಿಂದ ಎಲ್ಲರೂ ಫೋನ್ ಮಾಡ್ತಾವ್ರೆ. ನಾನು ಸಾರಿ ಕೇಳಿದ್ರು ಬಿಡ್ತಾಯಿಲ್ಲ. ದಯವಿಟ್ಟು ಆಂಟಿ ನೀವೇ ಹೆಂಗಾರು ಮಾಡಿ ಏನಾದ್ರು ಹೇಳಿ ಆಂಟಿ. ಇಷ್ಟೇನಾ? ಕೊಡಿ ಅಲ್ಲಿ ಗಗನ್ಗೆ. ಗಗನ್ ಯಾರೂ ಇಲ್ಲ ಆಂಟಿ. ನಾನು ನನ್ನ ಫ್ರೆಂಡ್ ಮನೇಲಿ ಬಂದು ಕೂತ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಆಂಟಿ ಈಗ ಬಿಡಲ್ಲ ಅಂತ ಅಂದರೆ ಈಗ ಅಟ್ಲೀಸ್ಟ್ ಒಂದು ಕಾಲ್ಗಾರು ಒಂದು ಚಪ್ಪಲಿ ಹಾಕೊಳಕ್ಕಾದ್ರೂ ಒಪ್ಸಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ಕಾಲಲ್ಲಿ ಒಂದು ಚಪ್ಪಲಿ ಹಾಕೊಂಡು ಹೆಂಗೆ ನಡೀತೀರಾ? 2 ಕಾಲಲ್ಲೂ ಇಲ್ಲದೆ ನಡೆಯೋದಕ್ಕಿಂತ ಅಟ್ಲೀಸ್ಟ್ ಒಂದು ಕಾಲಲ್ಲಾದರೂ ಇದು ಮಾಡ್ಬೋದಲ್ವಾ? ಒಂದು ಕಾಲಲ್ಲಿ ಹಾಕೊಂಡು ಒಂದು ಕಾಲಲ್ಲಿ ನಡೆಯೋದು ತುಂಬ ಕಷ್ಟ. 2 ಕಾಲಲ್ಲಿ ಇಲ್ಲದೆ ನಡೆದ್ಬಿಡ್ಬೋದು. ಅದೇಂಗೆ? ಹೌದು. ಈಗ ನಿಮಗೆ 2 ಕಣ್ಣು ಅಂತ ಅಂದ್ಕೊಳ್ಳಿ. 2 ಕಣ್ಣು ಕಾಣಿಸುತ್ತೆ, ಒಂದು ಕಾಣಿಸುತ್ತೆ ಒಂದು ಕಾಣಿಸಲ್ಲ ಅಂದಾಗ ಈಸಿ ಅಲ್ವಾ? ಸ್ವಲ್ಪ ಇರೋದ್ರಲ್ಲಾದ್ರೂ ಪರವಾಗಿಲ್ಲ ಅನ್ಸಲ್ಲ. ಒಂದಾದ್ರೂ ಕಾಣುತ್ತೆ. ಹೌದು. ಆ ಥರ ಇಲ್ಲಿ ಅಟ್ಲೀಸ್ಟ್ ಅಲ್ಲ, ಅದು ಕಣ್ಣಿಗೂ ಕಾಲ್ ಚಪ್ಲಿಗೂ ತುಂಬಾ ವ್ಯತ್ಯಾಸ ಇದೆಪ್ಪ. 2 ಪಾರ್ಟ್ಸೇ ಅಲ್ವಾ? ಪಾಚನೆ ವ್ಯತ್ಯಾಸ ಇದೆ ಅದು. ಹೌದು, ಕಣ್ಣೇ ಕಾಲ್ ಕಾಲೇ. ನಾನು ಎರಡೂನು ಒಂದೇ ಅಂತಿಲ್ಲ. ಒಂದು ಮೇಕೆ ಕಡಿತೀವಿ ಅಂದ್ರೆ ತಲೆ ಪಾರ್ಟ್ಸು ತಿಂದ್ರೆ ಅದು ಒಂದು ಮೈಗೆ ಬೆನಿಫಿಟ್. ಬೋಟಿ ತಿಂದ್ರೆ ಅದು ಒಂದ್ ಮೈಗೆ, ಅಂದ್ರೆ ಎಲ್ಲ ಮೇಕೆದೆ ತಾನೆ ಟೋಟ್ಲು. ಆದ್ರೆ ನೋಡಿ ಪಾರ್ಟ್ಸ್ ಮಾಡಿದ್ಮೇಲೆ ಅದು ಬೇರೆ ಬೇರೆ ಅಲ್ವಾ? ಅದ್ರ ಬಗ್ಗೆ ನೀವು ಗೊತ್ತಿಲ್ಲ. ಆ ರೀಸನ್ ಕೊಟ್ರೆ ನಾನು ಇದು ಕೊಡ್ಬೇಕು. ನಾನು ಪ್ಯೂರ್ ವೆಜ್ಜು. ನೀವು ಹೇಳ್ತಾ ಇದ್ರೆ ವಾಂತಿ ಬರಂಗೆ ಐತೈತೆ. ಹಂಗೆಲ್ಲ ಹೇಳ್ಬೇಡಿ ಆಂಟಿ ನನಗೆ. ನೀವು ಹಂಗೆ ಹೇಳಿದ್ರೆ ನಾವ್ ಹಿಂಗೆ ಬಿಡಿಸಿ ಹೇಳ್ಬೇಕಾಗುತ್ತೆ. ನೀವು ಇಷ್ಟೊಂದು ಬಿಡಿಸ್ಬಿಟ್ರೆ ನೀವು ಬಗದೆ ಹಾಕ್ಬಿಟ್ಟಿದ್ರಿ. ಬಿಡಿಸಿಲ್ಲ ಅಲ್ಲಿ. ನನಗೆ ವೆಜ್ಜು, ನಾನು ಪ್ಯೂರು. ನಾನು ಆ ಥರ ಎಲ್ಲ ಯಾವತ್ತೂ ತಿಂದಿಲ್ಲ ನಾನು. ಅದಕ್ಕೆ ದಯವಿಟ್ಟು ಓಕೆ, ತಿಂದಿಲ್ಲ ಅಂದ್ರೇನು ತಿಳ್ಕೊ. ಇದ್ರಲ್ಲೇ ಹಿಂಗಿದೆ ಅನ್ನುವಾಗ ಅವಾಗ ಚಪ್ಲಿನಲ್ಲೂ ಹಂಗೆ ಇರ್ಬೋದು ಅನ್ಕೋಬೋದಲ್ಲ ಅಂತ. ಅಷ್ಟೊಂದೆಲ್ಲ ನನಗೆ ಅನ್ಕೊಳ್ಳೋಷ್ಟು ಇದಿಲ್ಲ ತಿಳುವಳಿಕೆ. ಈಗ ಆಂಟಿ ಆಗಿದ್ದಾಗೋಯ್ತು. ಏಜ್ ನಿಮ್ಗೆ? ನನಗೆ ಈಗ 28 ನಾಟ್ ಔಟು.
ಸರಿ, ಇವಾಗ ಏನ್ ಮಾಡ್ಬೇಕು ನಾನು? ಅದೇ ನೀವೊಂಚೂರು ಹೇಳಿದ್ರೆ ಆಂಟಿ ನನಗೆ. ಏನಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಒಂದು ರೆಕಮೆಂಡ್ ಕೇಳ್ತಾ ಇದೆಯಲ್ಲಪ್ಪ ನೀನು. ಇಷ್ಟು ಚಿಕ್ಕ ವಿಷಯ ನಿಮಗೆ ಅದು, ನನಗೆ ಇಲ್ಲಿ ಮನೆ ಹತ್ರ ಎಲ್ಲ ಓಡಾಡ್ತಾವ್ರಂತ ಇಲ್ಲಿ ನಮ್ಮ ಆಂಟಿ ಫೋನ್ ಮಾಡ್ತಾರೆ ಮನೆಯಿಂದ. ಹಾ ಸರಿಪ್ಪ. ಇವರೆಲ್ಲ ರೀಲ್ಸು ಗೀಲ್ಸ್ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಹಾಕವ್ರಂತೆ. ಹಾ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾಗೆ ಹಾಕೋದು ನನ್ನ ಮಾನ ಮರ್ಯಾದೆ ಏನುಂಟಿ. ಅವರೆಲ್ಲೋ ಗೆದ್ದರು ಸೋತರು ಅವರೇನೋ ಇದು ಮಾಡ್ತಾರೆ. ಅದಕ್ಕೆ ಯಾರೋ ಗೆದ್ದ ಯಾರೋ ಸೋತ ಅಂದ್ರೆ ನಮ್ಗೇನಪ್ಪ, ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಿಸಿಲಲ್ಲಿ ನಿಲ್ತೀರಾ, ಕಷ್ಟಪಡ್ತೀರಾ. ಅದಕ್ಕೆಲ್ಲ ಒಂದು ಚಾಲೆಂಜ್ ಕೊಟ್ಕೊಂಡು ಯಾಕೆ ಜೀವನ ಸಾಗಿಸ್ಬೇಕು, ನಮ್ದು ನಾವು ನೋಡ್ಬೇಕು ಅಲ್ವಾ? ಹೌದು. ಫಸ್ಟು ಚಾಲೆಂಜ್ ಮಾಡುವಾಗ ಯೋಚನೆ ಮಾಡ್ಬೇಕು ಅಲ್ವಾ? ಯಾರಿಗೋಸ್ಕರ ನಾವ್ಯಾಕೆ ಮಾನ ಮರ್ಯಾದೆ ಕಳ್ಕೊಳ್ಳೋಣ? ಇಲ್ಲ, ಅವನು ಹೊಸ್ದಾಗಿ ಪಕ್ಷ ಕಟ್ಟಿದ್ದಲ್ವ, ಅವನು ಸೋತ್ಬಿಡ್ತಾನೆ ಅಂತ ಅನ್ಕೊಂಡು ನಾವು. ಇಲ್ಲ ಎಂತ ಇಷ್ಟೇಷ್ಟ್ ಮಗುನ್ ಕೇಳಿದ್ರೇನು ಮಗು ಅದು ಹೇಳುತ್ತೆ ಗೆಲ್ತಾನೆ ಅವನು ಅಂತ. ಮಕ್ಳೇನಾರು ಓಟ್ ಹಾಕ್ತಾರೆ ಆಂಟಿ, ನೀವು ಅವ್ರೇನೋ ಗಿಲ್ಲಿ ಅದು ಇದು ಪಿಕ್ಚರ್ ನೋಡ್ಬಿಟ್ಟು ಹೇಳ್ತಾರೆ ಅಂದ್ರೆ. ಹೌದು, ಆ ಫಿಲಮ್ ಇಂದಾನೇ ಅವನು ಗೆಲ್ಲೋದು ಅನ್ನೋದೇ ಗ್ಯಾರಂಟಿ ಆಗಿರೋದು. ನೀವು ಅಂತ ವಿಷಯಕ್ಕೆ ಹೋಗ್ಬಿಟ್ಟು ನೀವು ಹಿಂಗೆ ಚಾಲೆಂಜ್ ಕಟ್ಟಿದ್ದೀರಾ. ಇದು ನಿಮ್ದೇ ನನ್ನ ನಂಬರು? ಇಲ್ಲ ನನ್ನ ಫ್ರೆಂಡ್ದು ಇದು. ನನ್ನ ನಂಬರ್ ಸ್ವಿಚ್ ಆಫ್ ಆಗೈತೆ. ಎಲ್ಲರೂ ಫೋನ್ ಮಾಡಿ ನನಗೆ ಟಾರ್ಚರ್ ಕೊಟ್ಟು ಹಾಕ್ಬಿಟ್ರು ಫೋನು ಆ ಮಟ್ಟಿಗೆ. ಆಯ್ತಾ, ನಮ್ಮ ಹುಡುಗನ್ ನಾನು ಹೇಳ್ತೀನಿ, ಓಕೆನಾ? ಹೇಳಿ, ನನಗೆ ಏನಾದ್ರು ತಿಕ್ಕಿಕ್ಲು ಎತ್ಬಿಡ್ತು ಅಂದರೆ ನಾನು ಆಮೇಲೆ ನಾನು ಅದಕ್ಕೇನೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು. ನಾನು ಹೇಳೋದು ಹೇಳ್ತೀನಿ, ಓಕೆನಾ? ಅದ್ಯಾರೋ ನಾಗೇಶ್ ಅಂತ ಅವರು ಫೋನ್ ಮಾಡ್ತಾರೆ. ಏನಪ್ಪ ಯಾವಾಗ ಶುರು ಮಾಡ್ತೀಯಾ ಪಾದಯಾತ್ರೆ ಅಂತಾರೆ. ಓಕೆ, ನಾನು ಹೇಳ್ತೀನಿ, ನಮ್ಮ ಮಗನ್ ನಾನು ಹೇಳ್ತೀನಿ. ನೀವು ನನ್ನ ಮಗನ್ ಗಗನ್ ಹೆಸರು ಹೇಳಿರೋದಕ್ಕೆ ನನ್ನ ಮಗಂದು ನಾನು ಹೇಳ್ತೀನಿ, ಓಕೆನಾ? ಅಯ್ಯೋ, ನಾಗೇಶ್ ಹೆಸರು ಹೇಳಿದ್ನಲ್ಲ ಇವಾಗ. ಅವರೆಲ್ಲ ಯಾರು ಗೊತ್ತಿಲ್ಲಪ್ಪ. ನೀನ್ ಯಾರ್ಯಾರ್ದೋ ಹೆಸರು ಹೇಳಿದ್ರೆ ನಾನು ಅದೆಲ್ಲ ಕೇಳಕ್ ರೆಡಿ ಇಲ್ಲ. ನಾನ್ ನನ್ನ ಮಗನ್ಗೆ ನಾನು ಹೇಳಕ್ ರೆಡಿ ಇರ್ತೀನಿ ಅಷ್ಟೇ. ಅವ್ನು ನೋಡಿದ್ರೆ ನಾಗೇಶು ನಮ್ಮ ಅತ್ತೆ ಅಂತಾನೆ ನಿಮ್ಮನ್ನ, ನೀವು ನೋಡಿದ್ರೆ ನಾಗೇಶ್ ಯಾರು ಗೊತ್ತಿಲ್ಲ ಅಂತೀರಿ. ಅದೆಲ್ಲ ನಮಗ್ ಬೇಡ. ನೀವು ಇಷ್ಟೊಂದು ಸ್ಟ್ರಿಕ್ಟ್ ಆಫೀಸರ್ ಒಂದು ಗೊತ್ತಿರಲಿಲ್ಲ ನನಗೆ. ಇಲ್ಲ, ನಾನು ನಮ್ಮ ಮಕ್ಳ ವಿಷಯದಲ್ಲೂ ನಾನು ಸ್ಟ್ರಿಕ್ಟೆ, ನಮ್ಮ ಮಕ್ಳಿಗೂ ಸ್ಟ್ರಿಕ್ಟೆ, ಹಂಗೆ ನಾನು. ಸರಿ, ಹಂಗಾರೆ ಈ ವಿಚಾರ ನಾನು ಇಲ್ಲಿಗೆ ಬಿಟ್ಟೆ. ಆ್ಯಕ್ಚುಲಿ ನಿಮ್ಮ ನಾಗೇಶ್ ಇದ್ದಾನಲ್ಲ, ಯಾರು ಹೇಳಿ? ಗೊತ್ತಿಲ್ಲ. ಗೊತ್ತೇ ಇಲ್ಲ? ನಿಜವಲ್ಲ? ಇಲ್ಲಪ್ಪ, ಯಾರು ಗೊತ್ತಿಲ್ಲ ನಮ್ಗೆ. ಹಂಗೆ ರೀ ಆಂಟಿ, ಒಂದು ನಿಮಿಷ ಹಂಗಾರೆ. ಹಲೋ ಹಲೋ, ನಾಗೇಶ್ ಅವ್ರೆ, RJ ಸುನಿಲ್ ಮಾತಾಡೋದು. ಹೇಳಿ ಸರ್. ಹಂಗೆ ಒಂದು ನಿಮಿಷ ರೀ, ನಿಮ್ಮ ಇವ್ರಿಗೆ ಲೈನ್ಗೆ ಹಾಕ್ತೀನಿ. ಹೇಳಿ ಆಂಟಿ. ಯಾರು ಮಾತಾಡ್ತಾ ಇರೋದಪ್ಪ ಅವಾಗಿಂದ? ಯಾರಿಗೆ ಗೊತ್ತು? ಗೊತ್ತಿಲ್ಲಪ್ಪ, ಯಾರು ಮಾತಾಡಿದ್ದು? ಏನಂತ ಮಾತಾಡಿದ್ದು? ಗಗನ್ ಅವ್ರ ಅಮ್ಮನ್ಗೆ ಏನಪ್ಪ ಮಾತಾಡ್ಬಿಟ್ಟು ಏನ್ ಕೇಳಿದೆ, ಏನ್ ಹೇಳ್ದೆ, ಏನ್ ಮಾತಾಡ್ದೆ ಅಂತ ಅವ್ರನ್ನ ವಿಚಾರ. ನಾನು ಮಾತಾಡೋದು ಇಷ್ಟ ಆಗಲಿಲ್ವಾ ನಿಮಗೆ? ಯಾರಪ್ಪ ಇದು? ಅಲ್ಲ, ಅವಾಗ ನೋಡಿದ್ರೆ ರುದ್ರಕಾಳಿ ಥರ ಆಡ್ತಿದ್ರಿ, ಇವಾಗ ನೋಡಿದ್ರೆ ನೀವು ಹಿಂಗೆ ಗೌರಮ್ಮ ಆಗ್ಬಿಟ್ರೆ. ಯಾರಪ್ಪ? ನಾನು ಇಂಜೆಕ್ಷನ್ ಹಾಕೊಂಡು ಹುಷಾರಿದ್ದೆ, ಒಂದು ಟೆನ್ಷನಲ್ಲಿ ನಾನು ಇದ್ದೀನಿ. ಹೌದಾ? ನಿಮ್ಮ ಜೊತೆ ಅವಾಗ್ಲಿಂದ ಮಾತಾಡಿದ್ದು. ನನ್ನ ಹೆಸರು RJ ಸುನಿಲ್ ಅಂತ. RJ ಸುನಿಲ? ಹೌದು. ನಿಮ್ಮ ಅಪ್ಪು ನಾಗೇಶ್ ಇದಾರಲ್ಲ, ಅಪ್ಪು ನಿಮ್ಮ ನಂಬರ್ ಕಳಿಸಿ ನಿಮ್ಗೆ ಹೆಂಗಾರು ಮಾಡಿ ಒಂದ್ಸಲ ಬಕ್ರ ಮಾಡಿ ಅಂತ ನಂಬರ್ ಕಳಿಸಿದ್ರು. ಇವಾಗ ಗಗನ್ಗೆ ಬೈದೆ ನಾನು. ಯಾವನ್ಗೋ ಫೋನ್ ಕೊಟ್ಬಿಟ್ಟು ನಂಬರು ಅದು ಹೆಂಗೋ ಅಂತ. ನನ್ಗೆ ಸಿಗತ್ತೊಳ್ಗಕ್ಕೆ ಟೈಮ್ ಇಲ್ಲ, ನೀವು ಬೇರೆ ನನಗೆ ನನಗೇನೇನೋ ಹೇಳ್ತೀರಾ. ಎಲ್ಲಿ ಕಳ್ಸಿ ಅವನದು ನಂಬರ್, ಅವನು ನನಗೆ ಮಾಡ್ತೀನಿ. ಕಳಿಸ್ಬಿಟ್ರ ನೀವು? ಕಳ್ಸಿದ್ದೀನಿ. ಅವನೊಂದಿನ ಬಕ್ರ ಮಾಡ್ತಾನೆ ನೋಡಿ, ಹಂಗಿಂಗ್ ಮಾಡಲ್ಲ. ಅವನೇನ್ ಕಮ್ಮಿ ಏನಿಲ್ಲ, ಹಂಗ್ ಬಕ್ರ ಮಾಡ್ತಾನೆ ನೋಡಿ ನಿಮ್ಮನ್ನ. ಮಾಡ್ಲಿ ದೇವ್ರ ಒಳ್ಳೇದು ಮಾಡಲಿ. ನಾವು ಎತ್ತದಾಗ ಮಾಡಿದಾಗ ತಾನೇ ಅದು. ಓಕೆ, ಥ್ಯಾಂಕ್ ಯು ಅಮ್ಮ ನಮ್ಮಟ್ಟು ಮಾತಾಡೋದಕ್ಕೆ. ಓಕೆ ಸರ್, ಏನೋ ತಪ್ಪು ಮಾತಾಡಿದ್ರೆ ಸದ್ಯಕ್ಕೆ ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿದ ಮುಂದಿನ ಬೊಂಬಡಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ ಸುನಿಲ್, prank calls.